ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡಿ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಹೀಗಂತ ಗಂಗಾಧರ ನಾಯ್ಕ ಹೇಳಿಕೆ ನೀಡಿದ್ದಾರೆ. ಹೌದು, ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತಹಸೀಲ್ದಾರ್ ಭೀಮರಾಯ ರಾಮಸಮುದ್ರರವರಿಗೆ ಮಾಜಿ ಶಾಸಕ ಗಂಗಾಧರ ನಾಯ್ಕ ಮನವಿ ಸಲ್ಲಿಸಿದ್ರು. ಈ ವೇಳೆ ಮನವಿ ಸಲ್ಲಿಸಿ ಮಾತನಾಡಿದ ಮಾಜಿ ಶಾಸಕ ಗಂಗಾಧರ ನಾಯ್ಕ ಹಾಗೂ ಬಿಜೆಪಿ ತಾಲೂಕು ಮಾಜಿ ಮಂಡಲ ಅಧ್ಯಕ್ಷ ಕೆ ಸುಧಾಕರ್ ಮಾತನಾಡಿದ್ದು, ಮಾನ್ವಿ ಪಟ್ಟಣದ ಇಸ್ಲಾಂ ನಗರದ ಗೋಸಿಯಾ ಮಸೀದಿ ಹತ್ತಿರ ಖಾಲಿ ನಿವೇಶನದಲ್ಲಿ ರಫಿ ಎನ್ನುವವರು ತಮ್ಮ ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡುವುದಕ್ಕಾಗಿ ಮಸಾಲಾ ಪದಾರ್ಥಗಳು, ಕಡಲೆಕಾಳು, ಧನಿಯಾ, ಕೊಬ್ಬರಿ ಸೇರಿದಂತೆ ಪಪಾಯಿ ಬೀಜಗಳನ್ನು ಮೆಣಸನ್ನಾಗಿ ಬದಲಾಯಿಸಿ ಹಾನಿಕಾರಕ ಕೃತಕ ರಾಸಾಯನಿಕಗಳಿಂದ ಕಲಬೆರಕೆ ಮಾಡುತ್ತಿರುವುದನ್ನು ಅಧಿಕಾರಿಗಳು ಪತ್ತೆ ಮಾಡಿದ್ರೂ ಕೂಡ ಆರೋಪಿಯ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಲಬೆರಕೆ ಮಾಡುವವರ ಮೇಲೆ ತಾಲೂಕು ಆಡಳಿತ ಕಠಿಣ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ತಾಲೂಕು ಕಚೇರಿಯ ಮುಂದೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ರು. ಈ ವೇಳೆ ಬಿಜೆಪಿ ಮುಖಂಡರಾದ ವಿಶ್ವನಾಥ್, ಜಗದೀಶ್ ಓತೂರ್, ರುದ್ರಗೌಡ ಮದ್ಲಾಪುರ್, ರವಿಕುಮಾರ್, ಶಶಿಕುಮಾರ್, ಕುಮಾರಸ್ವಾಮಿ, ಮೇಧಾ, ಶಿವಲಿಂಗಯ್ಯ ಸ್ವಾಮಿ, ಉಮಾಪತಿ ನಾಯ್ಕ್, ಗೋಪಾಲ್ ಅನೇಕ ಮುಖಂಡರು ಭಾಗಿಯಾಗಿದ್ರು. ವರದಿ ಎಂಟಿ ಗೌಸ್, ಪ್ರಜಾಪವರ್ ಟಿವಿ, ಮಾನವಿ. ಈ ನಿನ್ನೆ ನಡೆದಂತ ಘಟನೆ ಮಾಣಿ ಪಟ್ಟಣದಲ್ಲಿ ಮಸಾಲಾ ದಿನಸಿಗಳಿಗೆ ಏನು ವಿಷಯುಕ್ತ ರಾಸಾಯನಿಕವನ್ನು ಮಿಶ್ರಣ ಮಾಡ್ತಾ ಇದ್ದಾರೆ. ಅದರ ರೂವಾರಿ ರಫಿ, ಆ ರಫಿ ಅನ್ನತ ಒಂದು ದೊಡ್ಡ ಅಂಗಡಿ, ಕಿರಾಣಿ ಅಂಗಡಿ ಇಟ್ಕೊಂಡಲ್ಲಿ TPSMS ಕಾಂಪ್ಲೆಕ್ಸ್ ನಲ್ಲಿ ಅವನು ಈ ಮುಂಚೆ ಬೆಳ್ಳುಳ್ಳಿ ಮಾರ್ತಿದ್ದ. ಇವತ್ತು ಕೋಟ್ಯಾಧೀಶ್ವರ, ಜನರಿಗೆ ಆಶ್ಚರ್ಯ ಆದ ರೀತಿಯಲ್ಲಿ ಆಸ್ತಿಗಳು ಮಾಡಿಬಿಟ್ಟ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ರೀತಿ ಡೂಪ್ಲಿಕೇಟ್ ಕೆಲಸ ಮಾಡಿ ಜನರ ಒಂದು ಆರೋಗ್ಯ, ಜನರ ಜೀವದಕ್ಕೆ ಚೆಲ್ಲಾಟ ಆಡ್ತಾ ಅಧಿಕಾರಿಗಳನ್ನು ತಮ್ಮ ಕೈಗೊಂಬೆಯಂತೆ ಒಂದು ಇಟ್ಕೊಂಡು ಈ ರೀತಿಯ ಒಂದು ಹಗರಣಗಳಲ್ಲಿ ಭಾಗಿಯಾಗಿ ಇವತ್ತು ಜನರ ಒಂದು ಆರೋಗ್ಯದ ಒಂದು ರಕ್ಷಣೆಗೆ ಅಧಿಕಾರಿಗಳು ಮುಂದಾಗಬೇಕಾಗಿದ್ದ ಅಧಿಕಾರಿಗಳು ಅವರಿಗೆ ಆರೋಪಿಗಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಈ ಒಂದು ಘಟನೆ ಬಯಲಿಗೆ ಬಂದು 25 ತಾಸು ಕಳೆದರೂ ಕೂಡ ಆರೋಪಿ ರಫೀನನ್ನು ಬಂಧಿಸಿಲ್ಲ, ಅವ್ರ ಅಂಗಡಿಗಳನ್ನು ಸೀಸ್ ಮಾಡಿಲ್ಲ. ಕೇವಲ ಸುಮ್ಮನೆ ಕಾಟಾಚಾರಕ್ಕೆ ಎಂಬಂತೆ ನಿನ್ನೆ ಸಿಕ್ಕಂತ ಒಂದು ದಿನಸಿಗಳನ್ನು ಮಾತ್ರ ಚೀಲದಲ್ಲಿ ತುಂಬಿಕೊಂಡು ನಮ್ಮ ಒತ್ತಾಯದ ಮೇರೆಗೆ ಅದು ಕೂಡ ಸಾರ್ವಜನಿಕರಲ್ಲಿ ಇರದೇ ಇದ್ದಿದ್ರೆ ಅವ್ರು ಹಂಗೆ ಹೋಗ್ಬಿಡ್ತಿದ್ರು. ಆ ಒಂದು ಆರೋಪಿಯ ಬೆಂಬಲಕ್ಕ ಇವರೆಲ್ಲರೂ ನಿಂತಾರೆ ಅಂತೇಳಿ ನಮ್ಗೆ ಅನುಮಾನ ಬರ್ತಾ ಇದೆ. ಇದು ಸಾರ್ವಜನಿಕರು ಕೂಡ ಮಾತಾಗಿದೆ. ಇದು ಕಾರಣ ಈಗಲೇ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನ ಆರೋಪಿಯನ್ನು ಬಂಧಿಸಿ ಇನ್ನು ಹಿಂದೆ ನಡೆದಂತ ಘಟನೆಗಳ ಬಗ್ಗೆ ಕೂಡ ಸಮಗ್ರ ತನಿಖೆ ಆಗ್ಬೇಕು. ಈ ಕಳೆದ 10 ವರ್ಷಗಳಿಂದ ಈ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಜಾಲ ಇಡೀ ಜಿಲ್ಲೆಯಲ್ಲಿ ವ್ಯಾಪಿಸಿದೆ ಅಂತೇಳಿ ಕೂಡ ನಮ್ಗೆ ಗೊತ್ತಾಗಿದೆ. ಕಾರಣ ಕೂಡಲೇ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಅವನ ಆರೋಪಿಯನ್ನು ಕೂಡಲೇ ಬಂಧಿಸಲು ಸೂಚಿಸಬೇಕಂತೇಳಿ ನಾನು ಅವರಲ್ಲಿ ಆಗ್ರಹ ಪಡಿಸ್ತೇನೆ. ವಾರದಲ್ಲಿ ಈಗಾಗಲೇ 2 ಮೃತಪಟ್ಟಿದ್ದಾರೆ. ಅಂತ ಆಹಾರ ಧಾನ್ಯಗಳು ಕೂಡ ಮಾನವಿಯಲ್ಲಿ ಕಲಬೆರಕೆ ಮಾಡಿ ಗ್ರಾಹಕರಿಗೆ ವಿತರಣೆ ಮಾಡ್ತಕ್ಕಂಥ ಜಾಲವನ್ನ ಇವತ್ತು ನಮ್ಮ ಬಿಜೆಪಿ ಅವರು ಅದನ್ನ ಕಂಡು ಹಿಡಿದು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಂಪಲ್ ಅದನ್ನ ಸೀಜ್ ಮಾಡಿ ಬಂದು ಅವರೇ ಕೊಟ್ಟಾದ್ರೂ ಕೂಡ ಇವತ್ತುವರೆಗೂ FIR ಆಗಿಲ್ಲ. ತಹಸೀಲ್ದಾರು ಬೇಜವಾಬ್ದಾರಿತನದಿಂದ ಏನೂ ಮಾಡಿಲ್ಲ. ನಾವು ಸುಮಾರು ಒಂದು 25-30 ಜನ ನಾವು ತಹಸೀಲ್ ಆಫೀಸಿಗೆ ಬಂದ್ರೆ ನಮ್ಮನ್ನ ಹಾಲಿನ ಕೂಡಿಸ್ತಾವೆ, ಚೇಂಬರ್ನ ಕೊಡ್ತಾರೆ, ಯಾರಿಗೆ ಬೆಲೆನೇ ಇಲ್ಲ. ಇದೇ ರೀತಿ ಏನಾದ್ರೂ ಮತ್ತೆ ಇಲ್ಲಿ ಯಾರಿಗಾದ್ರೂ ಜನರಿಗೆ ಏನಾದ್ರು ತೊಂದರೆ ಆಯ್ತು, ಅವ್ರೇನಾದ್ರ ಮರಣ ಆಯ್ತು ಅಂತಂದ್ರೆ ಅದಕ್ಕೆ ನಂಬರ್ 1 ಅಕ್ಯೂಸ್ಡ್ ತಹಸೀಲ್ದಾರ್. ತಾಲೂಕಾ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣ ವಿಫಲ ಆಗ್ಯಾರ. ಅದಕ್ಕೆ ಫಸ್ಟ್ ಅಕ್ಯೂಸ್ಡ್ ತಹಸೀಲ್ದಾರ್ ಮಾಡ್ತೀವಿ. ಅದನ್ನ FIR ಮಾಡಿ 2 ಗಂಟೆ ಟೈಮ್ 2 ಗಂಟೆ ಒಳಗೆ FIR ಆಗ್ಬೇಕು. FIR ಆಗದೇ ಇದ್ರೆ ತಹಸೀಲ್ದಾರ್ ಅಂತಂದ್ರೆ ಬೀಗ, ಕಚೇರಿ ಬೀಗ.